ಕೆದಕಿದಷ್ಟು ಕ್ರೂರ ಭಯಂಕರ ಕ್ರಾಂತಿಯ ಕ್ರೌರ್ಯ ಆಡಿಯೋದಲ್ಲಿದೆ. ಡಿ ಗ್ಯಾಂಗ್ನ ಕ್ರೌರ್ಯ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಡಿ ಗ್ಯಾಂಗ್ ಮಾಡಿರುವಂತಹ ಕ್ರೌರ್ಯ, ಪೊಲೀಸ್ ಸಿಬ್ಬಂದಿಯೊಬ್ಬರು ಮಾತನಾಡಿರುವಂತಹ ಆಡಿಯೋ ಏನಿದೆ, ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿದೆ ದರ್ಶನ್ ಗ್ಯಾಂಗ್ನ ಭಯಾನಕ ಕೃತ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ರೋಚಕ ತಿರುವು ಕೂಡ ಸಿಗ್ತಾ ಇರೋದನ್ನ ಗಮನಿಸಬಹುದು. ಸ್ಫೋಟಕ ಸತ್ಯವು ಈಗ ಬಯಲಾಗ್ತಾ ಇದೆ. ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಡಿ ಗ್ಯಾಂಗ್ ಹೊಡೆತಕ್ಕೆ ರೇಣುಕಾಸ್ವಾಮಿ ಗಂಟಲು ಮೂಗು ಕಟ್ಟಾಗಿದೆ. ರೇಣುಕಾಸ್ವಾಮಿಯ ಮೈ ತುಂಬಾ ಬರೆಯನ್ನ ಹಾಕಿದ್ದಾರೆ ಆ ಆರೋಪಿಗಳು. ಇದೆಲ್ಲವೂ ಕೂಡ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಯೊಬ್ಬರೇ ಹೇಳಿರುವಂತಹ ಮಾತುಗಳಿದು. ರೇಣುಕಾಸ್ವಾಮಿಯನ್ನ ಕೋಳಿ ಎಸೆದಂತೆ ಲಾರಿಗೆ ಎಸೆದಿದ್ದಾರೆ ದಚ್ಚು. ರೇಣುಕಾಸ್ವಾಮಿ ತಲೆ ಲಾರಿಗೆ ಡಿಚ್ಚೆ ಹೊಡೆಸಿದ್ದಾರೆ ನಟ ದರ್ಶನ್. ವೈರಲ್ ಆಗಿರುವಂತಹ ಆಡಿಯೋದಲ್ಲಿದೆ ಡಿ ಗ್ಯಾಂಗ್ನ ಸ್ಫೋಟಕ ರಹಸ್ಯ. ಯಾವ ರೀತಿ ಕ್ರೌರ್ಯವನ್ನ ಮೆರೆದಿದ್ದಾರೆ, ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿಯ ಮೇಲೆ ಅನ್ನೋದನ್ನ ಪೊಲೀಸ್ ಸಿಬ್ಬಂದಿಯೊಬ್ಬರು ಆಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಡಿ ಗ್ಯಾಂಗ್ನ ಕ್ರೌರ್ಯ ಎಂಥದ್ದು ಅನ್ನೋದು ಈ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಮದ್ಯ ಸೇವಿಸಿದ್ರೆ ನಟ ದರ್ಶನ್ರನ್ನ ಹಿಡಿಯೋಕೆ ಆಗೋದಿಲ್ವಾ? ಆಡಿಯೋದಲ್ಲಿದೆ ದರ್ಶನ್ ವಿಕೃತಿಯನ್ನ ಬಿಚ್ಚಿಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿ. ಈ ಆಡಿಯೋದಲ್ಲಿ ಯಾವ ರೀತಿ ದರ್ಶನ್ ಮಾಡ್ದ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಪೊಲೀಸ್ ಸಿಬ್ಬಂದಿ. ದರ್ಶನ್ ಎಣ್ಣೆ ಹೊಡೆದ್ರೆ ತುಂಬಾ ಒರಟ, ಹಿಡಿಯೋಕ್ಕೂ ಕೂಡ ಆಗಲ್ಲ. ರೇಣುಕಾಸ್ವಾಮಿ ಬಳಿಕ ಪವಿತ್ರಗೂ ಕೂಡ ಚೆನ್ನಾಗಿ ಹೊಡೆದಿದ್ದಾರೆ ದರ್ಶನ್. ದರ್ಶನ್ ಹೊಡೆದಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ಪವಿತ್ರ ಗೌಡ. ವೈರಲ್ ಆದಂತ ಆಡಿಯೋದಲ್ಲಿದೆ ಡಿ ಗ್ಯಾಂಗ್ನ ಸ್ಫೋಟಕ ರಹಸ್ಯ. ಅಷ್ಟೊಂದು ಎವಿಡೆನ್ಸ್ ತ್ರೀನಟ್ಟುಗೆ ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಲ್ಲ ಹಾಕಿಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ? ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ? ಅವ್ನ ಅರೆಸ್ಟ್ ಮಾಡಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಯಾಕಂದ್ರೆ ಈಸ್ ಅಗೇನ್ಸ್ಟ್ ಇವರಲ್ಲ. ಹೌದು. ಅಲ್ಲ, ಇಲ್ಲಿ ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು. ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು. ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ. ಎತ್ತಾಕೊಂಡ್ ಬಂದಿದೆ. ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದು. ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ಹಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ. ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತ. ಪಕ್ಕದ ವಾರ್ ಮಾಡಿ ಆಗತ್ತಾ ಇಲ್ಲ ಅಂದ್ರೆ ಇವನು ಬೌನ್ಸರ್ ಮಾಡಿದ್ರೆ ಆಗತ್ತಾ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ರು ಇಬ್ರು ಅಂತ ಬರಲ್ಲ. ಬಟ್ ಬೇಲ್ ಸಿಗೋದು ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್. 1 ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ. 3 ತಿಂಗಳು 6 ತಿಂಗಳು ಹೊರಗೆ ಬರಲ್ಲ. ಹೌದಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು. ಸುಪ್ರೀಂ ಕೋರ್ಟ್ ಬೆಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು. ನೋಸ್ ಕಟ್ ಆಗಿದೆ. ಹೌದು. ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತದೆ ಗೊತ್ತಾಗಿಲ್ಲ. ಅವ್ನು ರೂಡ್ ಬಾಸ್. ಅವ್ನು ತುಂಬಾ. ಹೌದಾ? ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ. ಅವ್ನು ಕುಡಿದ್ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ತಿರ್ಗ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು. ಆ ಹುಡುಗಿಗೂ ಹೊಡೆದಿದ್ದಾನೆ. ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ.
ಹೌದಾ? 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓವರಾಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಎಲ್ಲಿ ಸ್ಟೇಷನ್ ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಆ ಪೊಲೀಸ್ ಸಿಬ್ಬಂದಿ ಮಾತನಾಡ್ತಾ ಇರುವಂತಹ ಆಡಿಯೋವನ್ನ ಕೇಳಿದ್ರೆ ನಮ್ಮ ಮೈಯೇ ಜುಮ್ ಅನ್ನತ್ತೆ. ಯಾರು ಈ ಪೊಲೀಸ್ ಸಿಬ್ಬಂದಿ ಆಪ್ತರೊತ್ತಿಗೆ ಇಷ್ಟೊಂದು ಡಿಟೇಲ್ ಆಗಿ ಮಾತನಾಡಿದ್ದಾರೆ? ದರ್ಶನ್ನ ಕ್ರೌರ್ಯ ಅಥವಾ ಡಿ ಗ್ಯಾಂಗ್ನ ಕ್ರೌರ್ಯವನ್ನ ಹಾಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಎಸ್, ಈಗಾಗಲೇ ಇದೊಂದು ವಿಡಿಯೋ ಒಂದು ವೈರಲ್ ಆಗಿರುವಂಥದ್ದು, ಮತ್ತು ಅದರಲ್ಲಿ ಸಂಕ್ಷಿಪ್ತವಾಗಿ ಅಲ್ಲಿ ಏನು ನಡೀತು ಘಟನೆ ಅನ್ನುವಂತಹ ಒಂದು ವಿಚಾರವನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಯಾವುದೇ ರೀತಿಯಾದಂತಹ ಮರೆ ಮಾಚರೆ ಅಂದರೆ ಮುಚ್ಚುಮರೆ ಇಲ್ಲದೆ ಆತ ನೇರವಾಗಿ ಬಂದು ಜೀಪ್ ಹತ್ತುತ್ತಾನೆ ಅಂತ ಹೇಳಿದ್ರೆ ಅದೊಂದು ವಿಡಿಯೋ ಏನಿದೆ ಆ ವಿಡಿಯೋನೇ ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ. ಬೇರೆಯವರಾದರೆ ನಾನು ಮಾಡಿಲ್ಲ, ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ಏನೋ ಒಂದು ಅಪೋಸನ್ನು ಮಾಡ್ತಾಯಿದ್ರು. ಆದರೆ ಅಲ್ಲಿರುವಂತಹ ಸ್ವತಃ ಒಂದಷ್ಟು CCTVಗಳು, ಅಂದರೆ CCTV ಯಾಕೆ ಅಂತ ಹೇಳಿದ್ರೆ ಕತ್ಲಲ್ಲಿಯೂ ಕೂಡ ಅದು ಕ್ಲಾರಿಟಿ ಇರುವಂತಹ ಒಂದು CCTV. ಯಾಕಂದರೆ ಶೆಡ್ಡಿಗೆ ಬರುವಂತಹ ವಾಹನಗಳೇನಿದ್ದಾವೆ ಅದೇನಾದರೂ ಸ್ಕ್ರಾಚ್ ಆಗಬಾರ್ದು, ಅದರ ಮಾಲೀಕರೇನಿದ್ದಾರೆ ಅದನ್ನು ಅಪೋಸ್ ಮಾಡಬಾರ್ದು ಅನ್ನುವಂಥ ಕಾರಣದಿಂದಾಗಿ CCTVಗಳನ್ನು ಕ್ಲಾರಿಟಿ HD ಕ್ಯಾಮ್ರಾದಲ್ಲಿ ಇದು ಮಾಡಲಾಗುತ್ತೆ. ಆ HD ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಜುವಲ್ಸ್ಗಳೇ ಈಗ ಪೊಲೀಸರಿಗೆ ಒಂದು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅದರಲ್ಲಿ ಸಂಕ್ಷಿಪ್ತವಾಗಿದೆ, ಅಂದರೆ ಈ ದರ್ಶನ್ ಏನೇನು ಮಾಡಿರುವಂಥದ್ದು ಮತ್ತು ಆತನ ಗ್ಯಾಂಗ್ ಯಾವ ರೀತಿ ಕ್ರೂಯಲ್ ಆಗಿ ನಡ್ಕೊಂಡಿದೆ ಅದೆಲ್ಲದರ ಒಂದು ರೆಕಾರ್ಡ್ ಆಗಿರುವಂತಹ ಕಾರಣದಿಂದಾಗಿ, ಹಾಗೂ ಅಲ್ಲಿದ್ದಂತಹ ವ್ಯಕ್ತಿಗಳು, ಕೆಲವೊಂದು ವ್ಯಕ್ತಿಗಳೇನಿದ್ದಾರೆ ಅವರು ಆ ಕುಡಿದ ನಶೆಯಲ್ಲಿ ದರ್ಶನ್ ಮಾಡುವಂತಹ ಒಂದು ಕುಕೃತ್ಯವನ್ನು ವಿಡಿಯೋವನ್ನು ರೆಕಾರ್ಡನ್ನು ಮಾಡ್ಕೊಂಡಿರ್ತಾರೆ. ಅದು ನಶೆಯಲ್ಲಿದ್ದಂತಹ ವ್ಯಕ್ತಿಗಳಿಗೆ ಅದನ್ನು ಡಿಲೀಟ್ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ವಿಡಿಯೋಗಳನ್ನು ಕೂಡ ಪೊಲೀಸರಿಗೆ ಕೂಡ ಕೊಟ್ಟಿರ್ತಾರೆ. ಅಂದರೆ ಈಗ ವೈರಲ್ ಆಗಿರುವಂತಹ ಈ ಒಂದು ವಿಡಿಯೋ ಏನಿದೆ, ವಿಡಿಯೋದಲ್ಲಿರುವಂತಹ ಆತ ಯಾವ ರೀತಿ ಕ್ರೂಯಲ್ಗಳನ್ನು ಮಾಡ್ಕೊಂಡಿದ್ದಾನೆ ಅಂದರೆ ಆ ಮನುಷ್ಯ ಒಬ್ಬರು ಪೊಲೀಸ್ ಅಂತ ಹೇಳ್ತಾರೆ ಆತನನ್ನು ಕೋಳಿಯಂತೆ ಗೋಡೆಗೆ ಹೊಡೆದ ಅಂತ ಹೇಳಿ, ಅದೆಲ್ಲವೂ ಕೂಡ ಈಗ ಆ CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ ಕೂಡ ಆಗಿರುವಂಥದ್ದು. ಅಂದರೆ ಸಾಯಿಸೋದನ್ನ ಬಿಟ್ಟು ಮಿಕ್ಕಿದ ಉಳಿದ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಅಂದ್ರೆ ದರ್ಶನ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಮುಂದಿನ ತನಿಖೆ ಮುಂದುವರೆದಿದೆ. ಲೀನಾ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.